ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಾ ಭಾನು ಕನ್ನಡ ವ್ಲಾಗ್ಸ್. ನಾನಿವತ್ತು ಒಂದು ಕುಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಅದೇನು ಮಾಡ್ತಾ ಇದ್ದೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ಇದು ಬಾಳೆದಿಂಡು. ಈ ಬಾಳೆದಿಂಡಲ್ಲಿ ಬಸ್ಸಾರು ಮಾಡ್ತಾ ಇದ್ದೀನಿ. ಬಾಳೆದಿಂಡಿನ ಯೂಸ್ ಏನು ಅಂತ ನಿಮಗೂ ಹೇಳ್ತೀನಿ. ಫಸ್ಟ್ ನಾವೀಗ ಬಾಳೆದಿಂಡನ್ನು ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೀವು ಬಾಳೆದಿಂಡು ತುಂಬ ಎಳೆ ತೊಗೋಬೇಕು. ಬಲ್ತಿದ್ರೆ ತುಂಬ ನಾರಿರುತ್ತೆ ನೋಡಿ. ಫಸ್ಟ್ ಇದನ್ನು ಈ ಥರ ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಹೋಗಬೇಕು ನೋಡಿ. ಹಾಗೆ ಈ ಬಾಳೆದಿಂಡಿನ ಯೂಸ್ ಏನಪ್ಪ ಅಂದರೆ, ಇದು ಕಿಡ್ನಿ ಸ್ಟೋನ್ಗೆ ತುಂಬ ಒಳ್ಳೆಯದು. ಹಾಗೆ ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಆಗುತ್ತೆ, ಅದಕ್ಕೂ ಈ ಬಾಳೆದಿಂಡು ತುಂಬ ಒಳ್ಳೆಯದು. ನಿಮ್ಮ ಕಿಡ್ನಿ ಸ್ಟೋನು 2 mm 3 mm 5 mm ಒಳಗಡೆ ಇದ್ದರೆ ನೀವು ಈ ಬಾಳೆದಿಂಡಿನ ರೆಸಿಪಿ ಮಾಡಿಕೊಂಡು ತಿನ್ನೋದ್ರಿಂದ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಈ ಬಾಳೆದಿಂಡಲ್ಲಿ ತುಂಬ ರೆಸಿಪಿ ಮಾಡ್ಬೋದು. ಒಂದು ಬಾಳೆದಿಂಡಿನ ಜ್ಯೂಸ್ ಮಾಡ್ಬೋದು, ಬಾಳೆದಿಂಡಿನ ಪಲ್ಯ ಮಾಡ್ಬೋದು, ಹಾಗೆ ನೀವು ಮಸಾಲೆ ಸಾಂಬಾರು ಕೂಡ ಮಾಡ್ಬೋದು ನೋಡಿ. ನಾನೀಗ ಇದನ್ನು ಸರ್ಕಲ್ ಶೇಪ್ ಕಟ್ ಮಾಡಿಕೊಂಡು ನಾರೆಲ್ಲ ತೆಗೆದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ನೀರಲ್ಲಿ ಹಾಕಬೇಕು. ಈ ನೀರಿಗೆ ಸ್ವಲ್ಪ ನಿಂಬೆಹಣ್ಣು ಅಥವಾ ಸ್ವಲ್ಪ ಮಜ್ಜಿಗೆ ಹಾಕಿ ಇದನ್ನು ಬಾಳೆದಿಂಡು ಹಾಕೋದ್ರಿಂದ ಬಾಳೆದಿಂಡು ಕಪ್ಪಾಗಲ್ಲ ಅಂತ ಹೇಳ್ತಾರೆ ನೋಡಿ. ಇದಕ್ಕೆ ಒಣ ಹುಳ್ಳಿಕಾಳು, ಮೊಳಕೆ ಕಟ್ಟಿರೋದು ಬೇಡ, ಇದಕ್ಕೆ ಒಣ ಹುಳ್ಳಿಕಾಳನ್ನೇ ತೊಗೋಬೇಕು ನೋಡಿ. ಬಸ್ಸಾರಿಗೆ ಏನೇನು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಅಂದರೆ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕಾಯಿ ತುರಿ, ಈರುಳ್ಳಿ, ಒಂದು ಸ್ವಲ್ಪ ಧನಿಯಾ ಪುಡಿ ನೋಡಿ. ಇದು ಕಾಳು ಒಗ್ಗರಣೆಗೆ, ಇದು ಕಾಯಿನೂ ಕಾಳು ಒಗ್ಗರಣೆಗೆ. ಈಗ ಫಸ್ಟು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಣ ಹುಳ್ಳಿಕಾಳನ್ನ ಹಾಕ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಡೋಣ ಬನ್ನಿ ನೋಡಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಹಾಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಬೇಗ ಬೇಯಲಿ ಅಂತ ನೋಡಿ. ಇದನ್ನು ಮುಚ್ಚಿಬಿಟ್ಟು ಒಂದು ಕೂಗಿಸ್ಕೋಬೇಕು. ಅಷ್ಟರಲ್ಲಿ ನಾವು ಈ ಕಡೆ ಬಸ್ಸಾರಿಗೆ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಹಾಗೆ ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದು ತುಂಬ ಏನು ಫ್ರೈ ಆಗೋಂಗಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಇದು ಫ್ರೈ ಆದಮೇಲೆ ಲಾಸ್ಟಿಗೆ ಕಾಯಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ತಗೊಂಡಿರೋ ಧನಿಯಾ ಪುಡಿ ಇಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತುಂಬ ಹೊತ್ತೇನು ಫ್ರೈ ಮಾಡೋಂಗಿಲ್ಲ, ಆಫ್ ಮಾಡಿಕೊಂಡು ಇದು ಮಾಡ್ಕೊಂಡ್ರೆ ಆಯಿತು ನೋಡಿ. ಹಂಗಾಗೋದಕ್ಕಿಡೋಣ. ನಾವು ಈ ಕಡೆ ಕಾಲಿಟ್ಟಿದ್ವಲ್ಲ, ಒಂದು ವಿಷಲ್ ಕೂಗ್ತು. ಅದು ವಿಷಲ್ ಹಾಕಿದ್ಮೇಲೆ ಅದು ತಣ್ಣಗಾದ್ಮೇಲೆ ತೆಗೆದು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬಾಳೆದಿಂಡೆಲ್ಲ ಅದಕ್ಕೆ ಹಾಕಬೇಕು ನೋಡಿ. ಅರ್ಧ ಬೆಂದಿರುತ್ತೆ ಅಷ್ಟೇ. ಈಗ ಬಾಳೆದಿಂಡು ಹಾಕಿ ಒಂದೆರಡು ಕೂಗಿಸ್ಕೋಬೇಕು ನೋಡಿ. ನೋಡಿ ಮುಚ್ಚಿಟ್ಟು ಇದನ್ನು 2 ವಿಷಲ್ ಕೂಗಿಸ್ಕೊಂಡಾದಮೇಲೆ ನೋಡಿ, ಇದು ಪ್ರೆಷರ್ ಬಿಟ್ಟ ಮೇಲೆ ಇದನ್ನು ತೆಗೆದು ನೋಡಿ ಬೆಂದಿದೆಯಾ ಅಂತ ನೋಡ್ಕೋಬೇಕು. ಬೆಂದಿರುತ್ತೆ ಇದು. ನಾವು ಎಷ್ಟೇ ನಾರು ತೆಗೆದ್ರೂ ಸ್ವಲ್ಪ ನಾರಿನ ಅಂಶ ಇದ್ದೇ ಇರುತ್ತೆ, ಅದಕ್ಕೆ ನೀವು ತುಂಬ ಎಳೆದು ತೊಗೋಬೇಕು. ಇದು ನಾನು ತೊಗೊಂಡ್ರದ್ದು ಸ್ವಲ್ಪ ಬಲ್ತಿತ್ತು ನೋಡಿ, ಆದರೆ ಹೆಲ್ತಿಗೆ ಒಳ್ಳೇದಲ್ವ ಅಂತ ಮಾಡಿದೆ ನೋಡಿ. ಇದನ್ನು ಈ ಥರ ಸೋರು ಹಾಕೊಂಡಾದ್ಮೇಲೆ ಈ ಕಡೆ ನಾನು ಫ್ರೈ ಮಾಡ್ಕೊಂಡಿದ್ದು ತಣ್ಣಗಾಗಿತ್ತು, ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಹಾಕೋಬೇಕು. ಕಾಳು ಮತ್ತು ಬಾಳೆದಿಂಡು ಬೇಯಿಸ್ಕೊಂಡಿದ್ದನ್ನ ಸ್ವಲ್ಪ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಬರ್ಬೇಕು ಇವಾಗ ನೋಡಿ. ಇದು ಪೇಸ್ಟ್ ಆದಮೇಲೆ ಇದನ್ನು ಬೇಯಿಸಿದ್ದ ರಸಕ್ಕೆ ಮಿಕ್ಸ್ ಮಾಡಬೇಕು. ಆಮೇಲೆ ಈ ಕಡೆ ಸಾಂಬಾರಿಗೆ ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ. ಸಾಸಿವೆ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಇಷ್ಟು ಹಾಕಿ ಸಾಂಬಾರನ್ನ ಒಗ್ಗರಣೆ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಕಾಳಿಗೆ ಕಾಯಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದನ್ನು ರಸನ ತೆಗಿಬೇಕು ನೋಡಿ. ಈ ಥರ ಹಿಂಡಿ ತೆಗಿಬೇಕು ನೋಡಿ. ಎಲ್ಲ ಈ ಥರ ಮಾಡಿ ತೆಗೆದಿಟ್ಕೊಂಡಾದ್ಮೇಲೆ ಕಾಳಿಗೆ ಒಗ್ಗರಣೆ ಕೊಡಬೇಕು ನೋಡಿ. ಒಂದು ಸ್ಪೂನ್ ಎಣ್ಣೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಕಟ್ ಮಾಡಿರೋ ಈರುಳ್ಳಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ತುಂಬ ಫ್ರೈ ಆಗೋಂಗಿಲ್ಲ, ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಆಗಬೇಕಷ್ಟೆ. ಆಮೇಲೆ ಕಾಳೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮ್ಮ ಕಾಳು ರೆಡಿ ಆಗುತ್ತೆ ನೋಡಿ.
ಇದಾದಮೇಲೆ ನೀವು ಈ ಕಡೆ ನೋಡ್ಬೋದು ಸಾಂಬಾರು ತುಂಬ ಚೆನ್ನಾಗಿ ಕುದೀತಾ ಇದೆ. ಈ ನೊರೆ ಎಲ್ಲ ಹೋದರೆ ಸಾಂಬಾರು ರೆಡಿಯಾಗಿದೆ ಅಂತ. ನೋಡಿ ಚೆನ್ನಾಗಿ ನೊರೆ ಬರ್ತಾ ಇದೆ. ಇದು ಒಂದು 15 ಮಿನಿಟ್ಸ್ ಆದರೂ ಕುದಿಸ್ಬೇಕು. ಅದಾದಮೇಲೆ ಮುದ್ದೆ ಮಾಡಿದ್ದೆ. ನೋಡಿ ಬಾಳೆ ದಿಂಡಿನ ಬಸ್ಸಾರು ಮುದ್ದೆ ರೆಡಿಯಾಗಿದೆ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹೆಲ್ತಿ ಕೂಡ ತುಂಬ ಒಳ್ಳೆಯದು. ಕಿಡ್ನಿ ಸ್ಟೋನ್ ಇರೋರಂತೂ ಕಂಪಲ್ಸರಿ ಅಟ್ಲೀಸ್ಟ್ 3 ಮಂತ್ಸ್ ಒನ್ಸ್ ಆದರೂ ಮಾಡ್ಕೊಂಡು ತಿನ್ನಿ. ನೋಡಿ ಬಿಸಿ ಮುದ್ದೆ, ಬಾಳೆ ದಿಂಡಿನ ಪಲ್ಯ ಹಾಗೆ ಸಾಂಬಾರು ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.